ಇನ್ನು ಈ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಕಾರ್ಯಾಚರಣೆಗೆ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಾಚರಣೆಗೆ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೀಗಾಗಿ ವಿಶೇಷ ಕಾರ್ಯಾಚರಣೆಗೆ ಅಂತ ಮಿಲಿಟರಿ ಪಡೆ ಬರ್ತಾ ಇದೆ. ಪ್ರಧಾನಿ ಕಾರ್ಯಾಲಯದ ಸೂಚನೆಯ ಹಿನ್ನೆಲೆಯಲ್ಲಿ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ. ಅದು ಕೂಡ ಗೋವಾದ ಮಾರ್ಗವಾಗಿ ಬೆಳಗಾವಿಯಿಂದ ಶಿರೂರಿಗೆ ಒಂದು ವಿಶೇಷ ತಂಡ ಆಗಮಿಸ್ತಾ ಇದೆ. ಶಿರೂರು ಹಾಗೆ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ನೋಡಿ, ಒಂದ್ ಕಡೆ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಸಾಗ್ತಾ ಇದೆ. ಅದರಲ್ಲೂ ನಿರಂತರವಾಗಿ ಸುರಿತಾ ಇರುವಂತಹ ಈ ಒಂದು ಮಳೆಯಿಂದಾಗಿ ಕಾರ್ಯಾಚರಣೆಗೆ ಈ ಮಳೆ ಕೂಡ ಅಡ್ಡಿಯಾಗ್ತಾ ಇದೆ. ಸೊ ಹಾಗಾಗಿ ಸ್ಥಳದಲ್ಲಿ ವಿಶೇಷ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಮತ್ತೊಮ್ಮೆ ಪ್ರಧಾನಿ ಕಾರ್ಯಾಲಯದ ಸೂಚನೆಯ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆಗೆ ಅಂಥೇಳಿ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ. ಅದು ಕೂಡ ಗೋವಾದ ಮಾರ್ಗವಾಗಿ ಬೆಳಗಾವಿಯಿಂದ ಶಿರೂರಿಗೆ ತಂಡ ಆಗಮಿಸ್ತಾ ಇದೆ. ಇನ್ನು ಈ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಕಾರ್ಯಾಚರಣೆಗೆ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಾಚರಣೆಗೆ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೀಗಾಗಿ ವಿಶೇಷ ಕಾರ್ಯಾಚರಣೆಗೆ ಅಂತ ಮಿಲಿಟರಿ ಪಡೆ ಬರ್ತಾ ಇದೆ. ಪ್ರಧಾನಿ ಕಾರ್ಯಾಲಯದ ಸೂಚನೆಯ ಹಿನ್ನೆಲೆಯಲ್ಲಿ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ. ಅದು ಕೂಡ ಗೋವಾದ ಮಾರ್ಗವಾಗಿ ಬೆಳಗಾವಿಯಿಂದ ಶಿರೂರಿಗೆ ಒಂದು ವಿಶೇಷ ತಂಡ ಆಗಮಿಸ್ತಾ ಇದೆ. ಶಿರೂರು ಹಾಗೆ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ನೋಡಿ, ಒಂದ್ ಕಡೆ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಸಾಗ್ತಾ ಇದೆ. ಅದರಲ್ಲೂ ನಿರಂತರವಾಗಿ ಸುರಿತಾ ಇರುವಂತಹ ಈ ಒಂದು ಮಳೆಯಿಂದಾಗಿ ಕಾರ್ಯಾಚರಣೆಗೆ ಈ ಮಳೆ ಕೂಡ ಅಡ್ಡಿಯಾಗ್ತಾ ಇದೆ. ಸೊ ಹಾಗಾಗಿ ಸ್ಥಳದಲ್ಲಿ ವಿಶೇಷ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಮತ್ತೊಮ್ಮೆ ಪ್ರಧಾನಿ ಕಾರ್ಯಾಲಯದ ಸೂಚನೆಯ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆಗೆ ಅಂಥೇಳಿ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ. ಅದು ಕೂಡ ಗೋವಾದ ಮಾರ್ಗವಾಗಿ ಬೆಳಗಾವಿಯಿಂದ ಶಿರೂರಿಗೆ ತಂಡ ಆಗಮಿಸ್ತಾ ಇದೆ. ಇನ್ನು ಈ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಕಾರ್ಯಾಚರಣೆಗೆ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಾಚರಣೆಗೆ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೀಗಾಗಿ ವಿಶೇಷ ಕಾರ್ಯಾಚರಣೆಗೆ ಅಂತ ಮಿಲಿಟರಿ ಪಡೆ ಬರ್ತಾ ಇದೆ. ಪ್ರಧಾನಿ ಕಾರ್ಯಾಲಯದ ಸೂಚನೆಯ ಹಿನ್ನೆಲೆಯಲ್ಲಿ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ. ಅದು ಕೂಡ ಗೋವಾದ ಮಾರ್ಗವಾಗಿ ಬೆಳಗಾವಿಯಿಂದ ಶಿರೂರಿಗೆ ಒಂದು ವಿಶೇಷ ತಂಡ ಆಗಮಿಸ್ತಾ ಇದೆ. ಶಿರೂರು ಹಾಗೆ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ನೋಡಿ, ಒಂದ್ ಕಡೆ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಸಾಗ್ತಾ ಇದೆ. ಅದರಲ್ಲೂ ನಿರಂತರವಾಗಿ ಸುರಿತಾ ಇರುವಂತಹ ಈ ಒಂದು ಮಳೆಯಿಂದಾಗಿ ಕಾರ್ಯಾಚರಣೆಗೆ ಈ ಮಳೆ ಕೂಡ ಅಡ್ಡಿಯಾಗ್ತಾ ಇದೆ. ಸೊ ಹಾಗಾಗಿ ಸ್ಥಳದಲ್ಲಿ ವಿಶೇಷ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಮತ್ತೊಮ್ಮೆ ಪ್ರಧಾನಿ ಕಾರ್ಯಾಲಯದ ಸೂಚನೆಯ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆಗೆ ಅಂಥೇಳಿ ಮಿಲಿಟರಿ ಪಡೆ ಆಗಮಿಸ್ತಾ ಇದೆ. ಅದು ಕೂಡ ಗೋವಾದ ಮಾರ್ಗವಾಗಿ ಬೆಳಗಾವಿಯಿಂದ ಶಿರೂರಿಗೆ ತಂಡ ಆಗಮಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.